ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ವಿ ತಿಪ್ಟೂರಿಗೆ. ಎಲ್ಲಿ ಕುತ್ಕೊಳ್ಳೋದು? ಎಲ್ಲಿ ಕುತ್ಕೋಬೇಕು ಚಿನ್ನು? ಎಲ್ಲಿ ಕುತ್ಕೊಳ್ಳಲ್ಲಿ? ಏನದು ನಾಮ ಇಕ್ಕೊಂಡಿದ್ದ? ಆನ್ ದ ವೇ ದಸರಿಘಟ್ಟ ಚೌಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋದ್ವಿ. ಅದು ನಮ್ಮ ತಂದೆಯ ತಾಯಿಯ ತವ್ರ ಮನೆ. ಈ ದೇವಸ್ಥಾನಕ್ಕೆ ಏನೋ ಒಂಥರ ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ. ಫೈನಲಿ ಗೃಹ ಪ್ರವೇಶಕ್ಕೆ ಬಂದ್ವಿ. ಇದು ರಂಗನಾಥ ಸ್ವಾಮಿ ದೇವರು, ನಮ್ಮ ತಾಯಿಯ ತವ್ರ ಮನೆಯದು ದೇವರಿದು. ಸೊ ನಮ್ಮ ಮಾವನ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಹುಲಿನ ಸಿಂಹನ ಬಂತು. ಎಲ್ಲರೂ ಬಂದಿದ್ದರು, ನಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲ ಬಂದಿದ್ದರು. ಆರಾಮ್ಸೆ ಕುತ್ಕೊಂಡು ಮಾತಾಡಿ ಮನೆಗೆ ಬಂದ್ವಿ. ಔಟ್ಫಿಟ್ ತೋರಿಸಿರಲಿಲ್ಲ, ಇದೇ ನನ್ನ ಔಟ್ಫಿಟ್. ಅಲ್ಲಿಂದ ನಮ್ಮ ನಾದಿ ಮನೆಗೆ ಬಿರಿಯಾನಿ ನಮ್ಮ ಮನೆಯವ್ರ ಭಾವ ಸೇರಿಕೊಂಡ್ರೆ ಹಿಂಗೇನೆ ಏನೇನೋ ಮಾಡ್ತಿರ್ತಾರೆ. ಏನೇನ್ ಮಾಡ್ತಿರೋ ಹೇಳಿ. ಇವರೇ ನಮ್ಮನೆಯವರೇ. ಈ ವಿಡಿಯೋದಲ್ಲಿ ಏನೇನು ಮಾಡಿದೀನಿ ಅಂತ ಹೇಳು. ಮಾಡಿದೀನಿ ಗೈಸ್, I am the main cook. See guys, come. ನೆಕ್ಸ್ಟ್ ಏನ್ ಹಾಕ್ತೀರಾ? Next ಪುದೀನ ಚಿಕನ್ ಹಾಕ್ತೀನಿ. ಸಾರಿ ಗಾಯ್ಸ್, ಏನ್ ಹಾಕ್ತೀನಿ ಅಂತಾನೆ ಗೊತ್ತಿಲ್ಲ. ಸುಮ್ಮನೆ ನಿಮ್ಗೆಲ್ಲ ಲಾಸ್ಟಿಗೆ ಸರ್ಪ್ರೈಸ್ ಕೊಡ್ತೀನಿ. ಏನು ಎಲ್ಲೋ ಹೋಗ್ಬೇಡಿ, ಲಾಸ್ಟ್ ತನಕ ಕಾಯ್ದಿ ಗಾಯ್ಸ್ ಅಷ್ಟೇ. ಇದು ಬಿರಿಯಾನಿ, ಮತ್ತು ಬಿರಿಯಾನಿ ಮಾಡಿದ ಅವರು, ನಾನು ಬಂದು ಚಿಕನ್ ಚಾಪ್ಸ್ ಮಾಡಿದೆ. ಎಮ್ಮಿ ಆಯಿತು. ಇನ್ಮೇಲೆ ಹೇಳ್ತೀನಿ ಕನ್ಫರ್ಮ್ ಅನಿಸ್ತು ನನಗೆ. ನಾವು ಆ್ಯಕ್ಚುಲಿ ಸಂಡೇ ಮಧ್ಯಾಹ್ನನೇ ಹೊರಡಬೇಕಿತ್ತು. ಈ ಅವಾಂತರ ಮಾಡಿದ್ರಿಂದ ನಾವು ಬೆಳಗ್ಗಿನ ಜಾವ 5:15 ಮನೆ ಬಿಟ್ವಿ. ಆನ್ ದ ವೇ ಪಾಪು ನಾನು ಹಿಂದೆ ಮಲ್ಕೊಂಡ್ಬಿಟ್ವಿ. ತಡೆಯೋಕ್ಕಾಗಲಿಲ್ಲ, ಯಾಕೆಂದರೆ ರಾತ್ರಿ ಎಲ್ಲ ತುಂಬ ಹಠ ಮಾಡಿದ್ಲು ಅವಳು. ನಾನು ನಿದ್ದೆ ಮಾಡಿಲ್ಲ, ಅಮ್ಮನೂ ನಿದ್ದೆ ಮಾಡಿಲ್ಲ, ಪಾಪುನೂ ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ನಾನು ಪಾಪು ಹಿಂದೆ ಮಲ್ಕೊಂಡ್ಬಿಟ್ವಿ. ಅವಿನಾಶ್ ಅವ್ರು ಡ್ರೈವಿಂಗ್ ಮಾಡ್ಕೊಂಡ್ಬಂದರು. ಕಂಡುಬಿಟ್ಟು ನೋಡಿದಾಗ ಈ ದೇವಸ್ಥಾನದ ಹತ್ರ ಇದ್ವಿ, ಚೌಡೇಶ್ವರಿ ದೇವಸ್ಥಾನದ ಹತ್ರ. ಚಿನ್ನಮ್ಮ ಹಾಯ್ ಮಾಡಿ ಬಂದು. ನಾವು ಕನ್ನಡಕ್ಕೆ ಹೋಗ್ತೀವಿ. ಉಪ್ಪಿನ ಅಂಗಡಿ ಬಿಟ್ಟ ಮೇಲೆ ಪಾಪನೂ ಎದ್ಲು. ಸ್ವಲ್ಪ ಹೊರಗಡೆ ಅವಳಿಗೂ ಹಿಂಸೆ ಆಗುತ್ತಲ್ಲ, ವಾಶ್ರೂಮ್ಗೆ ಏನಾದರೂ ಹೋಗಂಗಿದೆ ಅಂತ ಇಳಿಸಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದ್ಲು, ಖುಷಿಯಾಗಿ ಓಡಾಡಿಕೊಂಡು. ಅಲ್ಲೇ ತುಂಬ ನವಿಲುಗಳು ಆಟ ಆಡ್ತಾ ಇದ್ವು, ಅವ್ನು ನೋಡ್ಕೊ ಖುಷಿ ಪಡ್ತಾ ಇದ್ಲು. ಸೊ ತಿಂಡಿಗೆ ನಿಲ್ಸಿದ್ವಿ. ನಾವು ಯಾವಾಗಲೂ ಇದೇ ಹೋಟೆಲ್ಗೆ ತಿಂಡಿಗೆ ಬರೋದು, ಚೆನ್ನಾಗಿರುತ್ತೆ ತಿಂಡಿ ಎಲ್ಲ. ರಾತ್ರಿ ಎಲ್ಲ ಊಟ ಮಾಡಿರ್ಲಿಲ್ವಲ್ಲ, ಮೇಡಮ್ ಅವರು ಆರಾಮಾಗಿ ತಿಂಡಿ ತಿಂದರು. ಶುಗರ್ ಬೇಕು. ಏನಪ್ಪ ಹೂವು? ಎಲ್ಲಿ ಹೂವು ತೋರಿಸು, ಹೂವು ತೋರಿಸು.
ಮಗುಗೆ ಮನೆ ಪರಿಸ್ಥಿತಿ ಈ ಮಟ್ಟಿಗಿದೆ. ದೇವರೇ, ಎಲ್ಲ ಬಟ್ಟೆ ಒಣಾಕೋಗ್ಬಿಟ್ಟಿದೆ. ಇವಳಿಗೆ ತುಂಬ ನಿದ್ದೆ ಬಂದ್ಬಿಡ್ತು, ಅದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಟ್ಟಿದ್ದೆ. ನಿದ್ದೆಗಣ್ಣಲ್ಲಿ ಕ್ಯೂಸ್ತಾ ಇದ್ದಾಳೆ ಅದನ್ನು. ಅವಳು ಏನು ಮಾಡ್ತಿದ್ದಾಳೆ ಅಂದರೆ, ನಮ್ಮ ಅತ್ತಂದಿರು ನಮ್ಮ ಅಮ್ಮಂದಿರೆಲ್ಲ ಕಡ್ಡಿ ಹಾಕ್ತಾರಲ್ಲ, ಹೊರ್ಗಡೆ ಸೀದಾ ಹೋಗಿ ಕಡ್ಡಿ ಎಲ್ಲ ತೊಗೊಂಬಂದು ಅವ್ರ ಅಪ್ಪನ ಕಡ್ಡಿ ಹಾಕ್ತಾ ಇದ್ದಾಳೆ. ಅವರಪ್ಪ ಏನೆಲ್ಲ ಕಲ್ತ್ಕೊತಾರೆ ಈ ಮಕ್ಳುಗಳು ಅಂತ ನೋಡ್ತಾ ಇದ್ದಾರೆ. ಮನೆ ಏನು ತುಂಬ ಗೊಜ್ಜಾಗಿರಲಿಲ್ಲ, ಹೋಗ್ಬೇಕಾರೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಬಟ್ ನಮ್ಮ ಮೇಡಮ್ ಅವ್ರು ತುಂಬ ಗೊಜ್ಜೆ ಮಾಡಿದರು. ಬಂದ ತಕ್ಷಣ ಆಟ ಸಾಮಾನೆಲ್ಲ ಹರಡಿ, ಆ ಪೊರ್ಕೆ ಎಲ್ಲ ಹರಡಿ ಎಲ್ಲ ರಂಪಾಟ ಮಾಡಾಕಿದ್ಲು. ಅದಕ್ಕೇ ಫಸ್ಟು ಬ್ಯಾಗಲ್ಲಿರೋದನ್ನೆಲ್ಲ ಅನ್ಪ್ಯಾಕ್ ಮಾಡಿದೆ. ಆಮೇಲೆ ಮೇಡಮ್ ಈ ಥರ ಎಲ್ಲ ಕೆಲಸ ಎಕ್ಸ್ಟ್ರಾ ಕೊಡ್ತಾ ಇರ್ತಾರೆ, ಮಾಡ್ತಾ ಇರಬೇಕಷ್ಟೇ. ಬೇರೆ ಕೆಲಸ ಇಲ್ಲ ಅಂದ್ಕೊಂಬಿಟ್ಟವಳು ಅವಳು. ನನ್ನ ಕೆಲಸ ಕೊಡ್ತಾ ಇರ್ತಾಳೆ ಎಕ್ಸ್ಟ್ರಾ, ಏನು ಮಾಡೋಕ್ಕಾಗಲ್ಲ. ಸೊ ಬಂದೆಲ್ಲ ಕೆಲಸ ಮುಗಿಸ್ದೆ. ಮಂಡೇ ವ್ಲಾಗ್ ಇದು. ಮಂಡೇ ನಾವು ಮಾರ್ನಿಂಗ್ ಬಂದಿದ್ದು. ರಾತ್ರಿ ನಿದ್ದೆ ಇಲ್ದಿರೋದಕ್ಕೂ ಅದಕ್ಕೂ ಅವಳಿಗೂ ತುಂಬ ನಿದ್ದೆ, ನನಗೂ ತುಂಬ ನಿದ್ದೆ. ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಆ ಮಗುಗೆ ಆಟ ಸಾಮಾನುಗಳೇ ಇಲ್ಲ, ಕಿಚನಲ್ಲಿರೋ ಐಟಮ್ಗಳೇ ಬೇಕು ಅವಳಿಗೆ ಪಾಪ ಆಟ ಆಡೋಕ್ಕೆ. ಏನು ಮಾಡೋದು? ಇವತ್ತಿನ ಕೆಲಸ ಮುಗೀತು, ಹಾಗೆ ಇವತ್ತಿನ ವ್ಲಾಗು ಮುಗೀತು. ನಾಳೆ ಸಿಗ್ತೀನಿ. ಬಾಯ್.